ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ವಿಶೇಷ ಮೆರುಗು ಯಾಕೆ ಅಂತಂದ್ರೆ 15ನೇ ಆಗಸ್ಟ್ 1947ರಲ್ಲಿ ಪ್ರಥಮ ಬಾರಿಗೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದತಕ್ಕಂಥ ಈ ಭಾರತ ದೇಶಕ್ಕೆ ಮೊದಲನೆಯ ಬಾರಿಗೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಇಲ್ಲಿ ನೆಲೆ ಊರಿರ್ತಕ್ಕಂಥ ದಿನ ಇವತ್ತು ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈ ಸ್ವಾತಂತ್ರ್ಯ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆ ಈ ದೇಶದ ಪ್ರಧಾನ ಮಂತ್ರಿ ಆಗ್ಬೋದು ಅಂತಕ್ಕಂಥ ಅವಕಾಶಗಳು ಇರ್ತಕ್ಕಂಥ ಒಂದು ರಾಷ್ಟ್ರವನ್ನ ಕಟ್ಟಿದ್ದೇವೆ. ಈ ದೇಶಕ್ಕೆ ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿರ್ಬೋದು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಸಂಖ್ಯಾತ ಲಕ್ಷಾಂತರ ಜನ ಏನು ನಮ್ಮ ದೇಶ ಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರರು ಯಾರ ಹೆಸರುಗಳು ಕೂಡ ನಮಗೆ ಗೊತ್ತಿಲ್ಲ. ಅವರ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಈ ಸ್ವಾತಂತ್ರ್ಯ ಕೇವಲ ಕೆಲವೇ ಜನರಿಗೆ ಸೀಮಿತ ಆಗಿರಬಾರ್ದು. ಈ ಸ್ವಾತಂತ್ರ್ಯ ಈ ದೇಶದಲ್ಲಿರ್ತಕ್ಕಂಥ ಶ್ರೀಮಂತರಿಗೆ, ಪ್ರಭಾವಿ ಜನರಿಗೆ ಮಾತ್ರ ಸೀಮಿತವಾಗಿರಬಾರ್ದು ಅಂತ ಹೇಳಿ ಲಾಭವನ್ನ ಈ ದೇಶದ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಈ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನ. ಅದನ್ನು ನೆನಪು ಮಾಡಿರ್ತಕ್ಕಂಥ ದಿನ ಇವತ್ತು. ಹಾಗಾಗಿ ನಮ್ಮ ದೇಶದ ಇತಿಹಾಸದಲ್ಲಿ 15ನೇ ಆಗಸ್ಟ್ 1947 ಇದು ಬಹಳ ಒಂದು ಪ್ರಾಮುಖ್ಯತೆ ಹೊಂದಿರ್ತಕ್ಕಂಥ ದಿನ ಇದು. ನಮ್ಮ ದೇಶಕ್ಕೆ ಇದೀಗ ಪೊಲೀಸ್ ಸ್ವಾತಂತ್ರ್ಯದ ಮುಗಿಗೆ ರಾಷ್ಟ್ರಪತಿ ಇದೀಗ Any button of the equipment correct, sir. Already is ready for your inspection, sir. ಸಂಚಲನದಲ್ಲಿ ಭಾಗವಹಿಸುವ ಪರೇಡ್ ತಂಡಗಳ ನಿರೀಕ್ಷೆಗಾಗಿ ಪರೇಡ್ ತಂಡದ ನಾಯಕರಾಗಿ ಶ್ರೀ ಮಹಾಮನಿ ಭಾರತ ಅಭಿಯಾನದ ಅಡಿಯಲ್ಲಿ ಒಗ್ಗೂಡುತ್ತೇವೆ ಮತ್ತು ಸಮುದಾಯ, ಕುಟುಂಬ, ಸ್ನೇಹಿತರು ಮಾತ್ರವಲ್ಲದೆ ನಾವು ಸಹ ಮಾದಕ ದ್ರವ್ಯ ಮುಕ್ತರಾಗುತ್ತೇವೆ. ಏಕೆಂದರೆ ಬದಲಾವಣೆಯು ನಮ್ಮಿಂದಲೇ ಪ್ರಾರಂಭವಾಗಬೇಕು ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಯಾದಗಿರಿ ಜಿಲ್ಲೆ ಅಲ್ಲದೆ ರಾಜ್ಯವನ್ನು ಮಾದಕ ದ್ರವ್ಯ ಚಟದಿಂದ ಮುಕ್ತಗೊಳಿಸಲು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ನನ್ನ ದೇಶವನ್ನು ಮಾದಕ ದ್ರವ್ಯ ಮುಕ್ತಗೊಳಿಸಲು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ
ಎಲ್ಲವನ್ನೂ ಮಾಡುವುದಾಗಿ ನಾನು ಪ್ರತಿಜ್ಞೆ ಮಾಡುತ್ತೇನೆ.